ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೇಗೆ ನಡ್ಕೊಂಡು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ರೆ ಎಷ್ಟು ಖುಷಿ ಇದೆ ನಿಮ್ಮ ಪಾತ್ರದ ಬಗ್ಗೆ? ನಂಗೆ ತುಂಬ ಖುಷಿ ಇದೆ ಅಂದರೆ ಇವತ್ತು ಜನ ಸಿನಿಮಾನ ಭಾಳ ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ, ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಅದೇ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಕೇಳ್ತಿದ್ದೆ, ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರಾ, ಇವ್ರು ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರಾ ಅಂತ. ಸೊ ಅವ್ರು ಏನಕ್ಕೆ ವಿಸಿಲ್ ಆಗ್ತಾ ಇದ್ದಾರೆ, ಅದು ಯಾರು ಆಬ್ವಿಯಸ್ಲಿ ಅವ್ರು ಯಾವುದಕ್ಕೆ ವಿಸಿಲ್ ಹಾಕಿದ್ರು ನಮಗೆ ಸಂತೋಷನೇ. ಆ್ಯಂಡ್ ಜನ ಇಷ್ಟಪಡ್ತಾ ಇದ್ದಾರೆ, ಅಂದರೆ ನನ್ನ ಪಾತ್ರನಾಗಿರ್ಬೋದು, ಹೇಗೆ ಕಾಣಿಸ್ಕೊತಾ ಇದ್ದೀನಿ ಅದನ್ನೆಲ್ಲ. ಸೊ ಇವತ್ತು ರಿಲೀಸ್ ಆಗಿರೋದು ಸಿನಿಮಾ, ನಾವು ಹೇಳೋದಕ್ಕಿಂತ ಜಾಸ್ತಿ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ಬಂದು ನಮ್ಗೆ ಖುಷಿ ಇದೆ. ಖಂಡಿತ ಇವತ್ತು ನಮ್ಗೆ ರೆಸ್ಪಾನ್ಸ್ ಏನು ಸಿಕ್ಕಿದೆ ಅದು ನಮ್ಗೆ ಖುಷಿ ಇದೆ. ನೆನ್ನೆ ಪ್ರೀಮಿಯರ್ ಶೋ ಆಗಿರ್ಬೋದು, ಅದು ಎಲ್ಲಾದರೂ ಹೈದ್ರಾಬಾದ್ ಪ್ರೀಮಿಯರ್ ಶೋ ಅಲ್ಲೂ ಕೂಡ. ಸೊ ಇನ್ನು ಮುಂದೆ ಪ್ರೇಕ್ಷಕರು ಬರಬೇಕು. ಆಗಲೇ ಈಗ ಹೇಳ್ತಾ ಇದ್ರು ವರ್ಧನ್ ಸರ್, ಅರಸೀಕೆರೆ ಹಾಗೆ ಸಿದ್ಧಲಿಂಗೇಶ್ವರ ಅಲ್ಲೆಲ್ಲ ಶೋಸ್ ಫುಲ್ ಆಗ್ತಾ ಇದೆ ಅಂತ. ಸೊ ಅದನ್ನು ಯಾವುದೇ ಚಿತ್ರತಂಡಕ್ಕೆ ಆ ವಿಷಯ ಕೇಳಿದಾಗ ನಾವು ಆ್ಯಕ್ಟರ್ಸ್ ಆಗಿ ಆ್ಯಂಡ್ ಚಿತ್ರತಂಡಕ್ಕಾಗ್ಬೋದು ಅದು ಒಂದು ಗೆಲುವು, ಅದು ಒಂದು ಖುಷಿ ಖಂಡಿತ ಯಾವಾಗಲೂ ಇರುತ್ತೆ. ಅಂಬಿಕಾ ಪಾತ್ರ ನೋಡಿದಾಗ ನಿಮಗೆ ಥಿಯೇಟ್ರಲ್ಲಿ ಅಭಿಮಾನಿಗಳ ಜೊತೆ ಕೂತಾಗ ಎಷ್ಟು ಖುಷಿ ಕೊಡ್ತು? ಭಾಳ ಖುಷಿ ಕೊಡ್ತು. ಎಸ್ಪೆಷಲಿ ಅವರು ಮಾದೇವ ಸಾಂಗಿಗೆ ಎಂಟ್ರಿ ತೊಗೊಂಡಾಗ ಅದನ್ನು ಕಿರ್ಚಾಡಿ ಅದು ಅವ್ರು ಇಷ್ಟಪಟ್ಟರು. ಅಂದರೆ ಪ್ರತಿಯೊಂದು ನಾನು ಎಲ್ಲೋ ಒಂದೊಂದ್ಸತಿ ಡೈಲಾಗ್ ಎಲ್ಲೋ ಒಂದ್ಸತಿ ಲುಕ್ ಕೊಟ್ಟಾಗ್ಲೂ ಕಿರ್ಚೋರು ಅವರು. ಸೊ ಅದನ್ನೆಲ್ಲ ನೋಡಿ ಕೇಳಿ ಭಾಳ ಖುಷಿ ಆಯಿತು. ಮಾದೇವ ಸಾಂಗಿಗೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಮುಂದೆ. ಸೊ ಭಾಳ ಖುಷಿ ಇದೆ. ನಮ್ಮೆಲ್ಲರ ಮೂಲದ ಕಥೆ ಅಂತ ಬಂದಾಗ ಜಸ್ಟ್ ಮುಡಿಕಟ್ಟೆ ಇರ್ಬೋದು, ಬಟ್ ಸಮಾಜದ ಮತ್ತು ವ್ಯವಸ್ಥೆದ ಬಗ್ಗೆ ಒಂದಷ್ಟು ತುಂಬ ಚೆನ್ನಾಗಿ ತಿಳಿಸಿದ್ದೀರಿ. ಹೌದು, ಅಂದರೆ ಐ ಥಿಂಕ್ ಬರವಣಿಗೆ ಚೆನ್ನಾಗಿದ್ದಾಗ ಸಿನಿಮಾ ಇಷ್ಟ ಆಗುತ್ತೆ. ಸೊ ಕಿರ್ಚಾಡ್ತಾ ಇದ್ದಾರೆ. ಸೊ ನಾನು ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ಯಾವಾಗಲೂ ಅಷ್ಟೇ ಪ್ರೇಕ್ಷಕರ ಮಧ್ಯ ಕೂತ್ಕೊಂಡು ಸಿನಿಮಾ ನೋಡೋದೇ ಫಸ್ಟ್ಲಿ ಅದೊಂದು ಎಂಜಾಯ್ಮೆಂಟು. ಯಾಕಂದರೆ ನಮ್ಗೆ ಈ ಥರ ಫೀಲಿಂಗ್ ಬೇರೆ ಇನ್ನೆಲ್ಲೂ ಸಿಗಲ್ಲ. ಫ್ಯಾಮಿಲಿ ಜೊತೆ ನೋಡಿದಾಗಲೂ ಅವ್ರು ನಮ್ಮ ಪಾತ್ರ ಬಂದಾಗ ಅದನ್ನು ಕಿರ್ಚಾಡ್ತಾರೆ. ಬಟ್ ಈ ಥರ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದಾಗ ಪ್ರತಿ ವಿಲ್ಲನ್ ಸೀನ್ ಆಗಿರ್ಬೋದು, ವಿಲ್ಲನ್ಗೆ ಅವ್ರು ರಿಯಾಕ್ಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ನಮಗೊಂದು ಸಂತೋಷ ಆಗುತ್ತೆ, ಇಲ್ಲ ಇದನ್ನೆಲ್ಲೋ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು. ಲಾಸ್ಟ್ ಸೀನ್ ಅಂತೂ ನಿಮ್ಮ ಇದರಿಂದನೇ ಟರ್ನ್ ಸಿಗುತ್ತೆ ಸಿನಿಮಾಗೆ. ಥ್ಯಾಂಕ್ ಯು. ಸೊ ಆ ಒಂದು ಇದನ್ನು ನೋಡಿದಾಗ ನನಗೆ ಆ್ಯಕ್ಚುಲಿ ಅದು ಇಂಪ್ಯಾಕ್ಟ್ ಅದು ಅಷ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನೆನ್ನೆ ಪ್ರೀಮಿಯರ್ ಶೋ ಅಲ್ಲಿ ಸಿನಿಮಾ ಮುಗೀತು, ನಾನು ಕೂತಿದ್ದೆ ಮೇಲ್ಗಡೆ, ನನ್ನ ಪಕ್ಕ ಬಾದಲ್ ಆ ಕಡೆ ಧನಂಜಯ್ ಅವ್ರು ಕೂತಿದ್ರು. ಧನಂಜಯ್ ಅವ್ರು ಎದ್ದು ನಿಂತ್ಬಿಟ್ಟು ಹಿಂಗೆಲ್ಲ ನೀನು ನೋಡೋಕ್ಕಾಗಲ್ಲ ಗುರು ಅಂದ್ಬಿಟ್ಟು ಎದ್ದೋದ್ರು. ನಾನು ಇಂಪ್ಯಾಕ್ಟ್ ಆಗಿದೆ ಅಂತ ಆಮೇಲೆ ಕಾಲ್ ಮಾಡಿದ್ರು. ನನಗೆ ಮುಂಚೆನೇ ಕೊಚ್ಚಾಕ್ಬಿಟ್ಟಿದ್ರೆ ಖುಷಿಯಾಗಿರೋದು, ಹಂಗೆಲ್ಲ ನೋಡೋಕೆ ಕಷ್ಟ ಆಯಿತು ನನಗೆ ಭಾಳ ಅಂತ. ನಾನು ಅವರು ಬಂದರು, ಅವನ ಕಣ್ಣಲ್ಲಿ ಇರ್ಬೋದಂತೆ ಆ ಟೈಮಲ್ಲಿ. ಅವನು ಹೇಳಿದ್ದು ಆ ಟೈಮು ಮತ್ತು ನಾನು ಲೆಟರ್ ಇರ್ತೀನಲ್ಲ, ಅದೆರಡು ಪಾಯಿಂಟಲ್ಲಿ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಅವ್ರಿಗೆ ಲೆಟರ್ ಹಾಕಿರೋದಾಗ್ತಿದ್ದೀನಿ, ಹೊರಿಬಾರ್ದಾಗಿತ್ತು. ಇನ್ನೊಂದು ಪಾಯಿಂಟ್ ಬಂದು ಅವ್ರಿಗೆ ತುಂಬ ಹರ್ಟ್ ಆಗಿರೋದು ಅದೇ ಇವ್ರದ್ದು ಕ್ಲೈಮ್ಯಾಕ್ಸಲ್ಲಿ. ಅದು ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ. ಅಂದರೆ ತುಂಬ ಜನ ಎಲ್ಲರೂ ಬಂದವರೆಲ್ಲ ಇಂಪ್ಯಾಕ್ಟ್ ಅದನ್ನೇ ಹೇಳಿದ್ದು ಜಾಸ್ತಿ. ಕ್ಲೈಮ್ಯಾಕ್ಸ್ ಮಾತ್ರ ಗುರು ನೋಡೋಕ್ಕಾಗಲ್ಲ ಗುರು ನಮ್ಮ ಕಣ್ಣಲ್ಲಿಂದ. ನಮ್ಮ ಮನೆಯವರು ಫ್ಯಾಮಿಲಿ ಆಡಿಯನ್ಸ್ಗೆಲ್ಲ ಹೆಣ್ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ರೆ ಆ ಪಾಯಿಂಟ್. ನನಗೆ ಎಷ್ಟೋ ಜನ ಹೇಳಿದ್ರು ನೀನು ಹಿಡ್ಕೊಂಡು ಈಗ ಅನ್ಬಿಡ್ಬೇಕಿತ್ತು ಅವ್ರಿಗೆ ಹಂಗೆ ಮಾಡಿದ್ದು ಅಂತ. ಸೊ ಅದು ಇಷ್ಟ ಆಗಿದೆ ನನಗೆ. ಆ್ಯಕ್ಚುಲಿ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾರೆ, ಓ ತುಂಬ ಬೋಲ್ಡಾಗಿ ಡಿಸಿಷನ್ ತೊಗೊಂಡ್ರಿ ಅಥವಾ ಮಾಡ್ಬೇಕು. ನಾನು ತುಂಬ ಖುಷಿಯಿಂದನೇ ಮಾಡಿದೆ. ನಂಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಹೊಸದೇನೋ ಟ್ರೈ ಮಾಡೋಣ, ನೋಡೋಣ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತೀನಿ ಅಥವಾ ಹೇಗೆ ತಗೋತಾರೆ ಜನ. ಅದು ನನಗೆ ಆ ಕ್ಯೂರಿಯಾಸಿಟಿಯಿಂದ ನಾನು ಟ್ರೈ ಮಾಡಿದ್ದಷ್ಟೇ. ಏನೋ ನಾನು ತುಂಬ ಆ ಥರ ನಾನು ಯೋಚನೆ ಜಾಸ್ತಿ ಮಾಡಿ ಟ್ರೈ ಮಾಡಿದ್ದಲ್ಲ. ಆ ಪಾತ್ರನಾಗಿರ್ಬೋದು, ಅದು ಆ ಸೀನನ್ನಾಗಿರ್ಬೋದು, ಪ್ರಾಬಬ್ಲಿ ಅಷ್ಟು ಯೋಚನೆ ಮಾಡದೆ ಟ್ರೈ ಮಾಡಿದ್ದಕ್ಕೆ ಇವತ್ತು ಜನಕ್ಕೆ ಅಷ್ಟು ಇಷ್ಟ ಆಗ್ತಾ ಇದೆ.